ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಭೂಮಿಗೆ ಸರ್ಕಾರದಿಂದ 2.5 ಎಕರೆ ಪ್ರದೇಶ ನೀಡಿದ್ದನ್ನು ಪ್ರಶ್ನಿಸಿ ನಟ ಅಹಿಂಸಾ ಚೇತನ್ ಮಾಡಿದ್ದ ಪೋಸ್ಟ್ ಭಾರೀ ವಿವಾದಕ್ಕೆ ಕಾರಣ ಆಗಿತ್ತು. ಇದಕ್ಕೆ ಸಾರಾ ಗೋವಿಂದ್ ನೇತೃತ್ವದಲ್ಲಿ ಕನ್ನಡಪರ ಹೋರಾಟಗಾರರು ಚೇತನ್ ಅಹಿಂಸಾ ಮನೆ ಮುಂದೆ ಬಂದು ಆಕ್ರೋಶ ವ್ಯಕ್ತಪಡಿಸಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಅಹಿಂಸಾ ಚೇತನ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಕ್ಷಮೆ ಕೂಡ ಕೇಳಿದ್ರು. ಸುದ್ದಿಗೋಷ್ಠಿ ನಡೆಸಿ ಮತ್ತೆ ಕನ್ನಡಪರ ಹೋರಾಟಗಾರರ ನಡೆಯನ್ನು ವಿರೋಧಿಸಿ ಅಗತ್ಯವಿದ್ರೆ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ. ನಾನು ಕ್ಷಮೆ ಕೇಳಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಧಮಕಿ ಹಾಕಿದ್ದಾರೆ. ನಾನು ನನ್ನ ಮಾತಿನ ಮೇಲೆ ಈಗಲೂ ಕೂಡ ನಿಲ್ತೀನಿ. ಸಾರಾ ಗೋವಿಂದ್ ಅವರು ಬಳಸಿದ ಪದಗಳು ಸರಿಯಿಲ್ಲ. ಸೌಜನ್ಯಯುತವಾಗಿ ಸೂಕ್ತ ವೇದಿಕೆಯಲ್ಲಿ ಅವರು ನನ್ನ ನಿಲುವನ್ನ ವಿರೋಧ ಮಾಡಬಹುದಾಗಿತ್ತು. ಆದರೆ ನನ್ನ ಮನೆ ಮುಂದೆ ಬಂದು ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದು, ಧಮಕಿ ಹಾಕಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೇ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಸಾರಾ ಗೋವಿಂದ್ ಅಂತವರು ಮಸಿ ಬಳಿತಾ ಇದ್ದಾರೆ. ಅವರ ಜೊತೆ ಬಂದಿದ್ದಂತಹ ವ್ಯಕ್ತಿಗಳು ಗೂಂಡಾಗಿರಿ ಮಾಡೋದಕ್ಕೇನೆ ಬಂದಿದ್ರು. ಮಹಿಳಾ ನಿಂದನೆ ಮಾಡಿ ರಾಜ್ಕುಮಾರ್ ಅಭಿಮಾನಿಗಳ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ. ನಾವು ರಾಜ್ಕುಮಾರ್ ಅವರಿಂದ ಸೌಜನ್ಯದಿಂದ ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಹೋರಾಟ ಮಾಡೋದನ್ನ ಕಲ್ತಿದ್ದೀವಿ. ಅದನ್ನ ಮುಂದುವರಿಸಿಕೊಂಡು ಹೋಗೋಣ. ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಪ್ರತಿಯೊಬ್ಬರು ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರು. ಹುಚ್ಚು ಅಂತ ಕೆಲವರು ಹೇಳ್ತಾರೆ. ಅಷ್ಟೇ ಅಲ್ಲ, ಕೆಲವರು ನನ್ನ ಮಾತನ್ನ ಮುಂದಿನ ದಿನಗಳಲ್ಲಿ ಕಾನೂನು ಸಲಹೆಗಾರರು ಹೋರಾಟಗಾರರ ಜೊತೆ ಸೇರಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಅಂತಾನು ಹೇಳಿದ್ರು. ಮನೆ ಬಳಿ ಬಂದು ಹೆದರಿಸಿ ಧಮಕಿ ಹಾಕಿ ದಬ್ಬಾಳಿಕೆಯನ್ನ ನಾವು ಮಾಡಲ್ಲ. ನಮ್ಮ ವಿಚಾರ ಸರಿಯಾಗಿದೆ. ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿರೋದು. ಹಾಗೆ ನನ್ನ ಟ್ವೀಟ್ಗೆ ನಾನು ನಿಲ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರೇನಾದ್ರೂ ಈಗ ಇದ್ದಿದ್ರೆ ತಮಗೆ 2.5 ಎಕರೆ ನೀಡ್ತಾ ಇದ್ರೆ ಅದನ್ನ ವಿರೋಧಿಸ್ತಾ ಇದ್ರು, ಬೇಡ ಅಂತಿದ್ರು ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಹಾಗೆ ಅಣ್ಣಾವರೇ ಬದುಕಿದ್ರೆ ಆ ಜಾಗ ಬೇಕಾ ಅಂತ ಕೇಳಿದ್ರು, ಅವರೇ ಬೇಡ ಅಂತಿದ್ರು. ಇದು ಪ್ರಚಾರಕ್ಕಾಗಲ್ಲ, ವಿಚಾರಕ್ಕಾಗಿ. ಸೌಜನ್ಯವಾಗಿ ಮಾತಾಡಿದ್ರೆ ಒಪ್ತೀನಿ, ಆದ್ರೆ ಧಮಕಿ ಹಾಕಿದ್ರೆ ನಾನು ಒಪ್ಪೋದಿಲ್ಲ. ಕಾನೂನನ್ನ ಕೈಗೆ ತಗೋಬೇಕು ಅನ್ನೋದನ್ನ ಒಪ್ಪೋದಿಲ್ಲ. ನಾನು ಚಿಕ್ಕ ವಯಸ್ಸಿನಿಂದಲೂ ರಾಜ್ಕುಮಾರ್ ಅವರ ಕಲಾ ಸೇವೆಗೆ ಅಭಿಮಾನಿ. ಆದರೆ ಅವರ ಅಭಿಮಾನಿ ಹೆಸರಲ್ಲಿ ಈ ರೀತಿ ನಡೆದುಕೊಳ್ಳೋದನ್ನ ಒಪ್ಪೋದಿಲ್ಲ. ಕಾನೂನು ಸಲಹೆಗಾರರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.